Welcome. I am Vagdevi. The cards are ready to reveal your future. Let us begin this journey together. ಬನ್ನಿ ಹೊಸ ಡೆಕ್ ಏನ್ ಹೇಳುತ್ತೆ ನೋಡೋಣ. ಸೊ ದ ಝೋಡಿಯಕಲ್ ಲೈಟ್ ಒರಾಕಲ್, ನಕ್ಷತ್ರ, ಸನ್ ಸೈನ್ ಅಂಡ್ ಪ್ಲಾನೆಟ್. ಬುಕ್ಕು ಕೂಡ ಚೆನ್ನಾಗಿದೆ, ಸಾಕಷ್ಟು ಪೇಜಸ್ ಇದೆ. ನೀವು ಯಾವ್ದ್ರ ಕಡೆ ಫೋಕಸ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ನನಗೆ ಒಂದು ಕಾರ್ಡ್ ತಗೊಳ್ತೀನಿ. ಆಶ್ಲೇಷ ಸಮಥಿಂಗ್ ನಾಗದೇವರ ಆಶೀರ್ವಾದನ ಪಡ್ಕೊಬೇಕು ನಾನು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನನ್ನ ಪವರಿಗೆ ನಾನು ವಾಪಸ್ ಬರಬೇಕು, ಮೆಗಾ ಪವರ್ಫುಲ್ ಆಗಿ ನಾನು ನಿಲ್ಬೇಕು ಅಂತ ತೋರಿಸ್ತಾ ಇದೆ. ಥ್ಯಾಂಕ್ ಯು. ಸೊ ಈಗ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ನೀವು ಅಥವಾ ನಿಮ್ಗೆ ಈ ಕಾರ್ಡ್ ಏನ್ ಗೈಡೆನ್ಸ್ ಕೊಡುತ್ತೆ ಅಥವಾ ಏನ್ ಹೇಳಲಿಕ್ಕೆ ಬಯಸುತ್ತೆ ನೋಡೋಣ. ಓಕೆ, ರೆಡಿ? ಫಸ್ಟ್ ಕಾರ್ಡ್ 1, 2, 3 ಅಂತ ಲೆಕ್ಕ ಇಟ್ಕೊಳ್ಳಿ. ಮೊದಲನೇ ಕಾರ್ಡ್ ಎರಡನೇದು ಮೂರನೇದು ಅರ್ಜೆಂಟ್ ಆಗಿತ್ತು ಅನ್ಸುತ್ತೆ. ಸಾಕಷ್ಟು ಸಮಸ್ಯೆಗಳು ಇದೆ, ಇಲ್ಲ ಅಂತ ಇಲ್ಲ. ಗುರುವಿನ ಅನುಗ್ರಹ ಚೆನ್ನಾಗಿದೆ ನಿಮ್ಗೆ. ರಾಹುಕೇತು ಆಶೀರ್ವಾದದ ಜೊತೆಗೆ ಗುರುವಿನ ಅನುಗ್ರಹ ಇರೋದ್ರಿಂದ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ಸೊ ಕಾದು ಬೇಜಾರಿರೋರ್ಗೆ ಒಂದೊಳ್ಳೆ ರಿಲ್ಯಾಕ್ಸೇಷನ್ ಬರುತ್ತೆ ಅನ್ನುವಂಥದ್ದು ಇದೆ. ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. 44 ನಂಬರ್ ಇರೋದ್ರಿಂದ ನೀವು ಹೆಚ್ಚು ಚೆನ್ನಾಗಿದೆ, ತಗೊಳ್ಬಹುದು. ಯಾರಾದ್ರೂ ತಗೊಳ್ಳೋರು ಇದ್ರೆ ತಗೊಳ್ಬಹುದು. ಆ ಬುಕ್ಕನ್ನ ಓದ್ಕೊಳ್ಳಿ ಫಸ್ಟ್, ನಿಮ್ಗೆ ಹೆಚ್ಚು ಅರ್ಥ ಆಗುತ್ತೆ. ನಾನಿನ್ನ ಓದಿಲ್ಲ, ಓದ್ಬಿಟ್ಟು ಡೀಟೇಲ್ ಆಗಿ ಮಾಡುವ. ಸೊ 3 ಕಾರ್ಡ್ ಅಲ್ಲಿ ಯಾವ್ದಾದ್ರು ಆಯ್ಕೆ ಮಾಡಿ. 2 ಬಂದಿದೆ ಇಲ್ಲಿ. ಸೊ ಸದ್ಯಕ್ಕೆ ನಂಗೆ ಕಾಲಭೈರವರ ಎನರ್ಜಿ ಇದೆ ಇಲ್ಲಿ. ಪೂರ್ವ ಭಾದ್ರಪದ ನಕ್ಷತ್ರ ಮತ್ತೆ ಸಮಥಿಂಗ್ ಏನು ಪೂರ್ವ ಭಾದ್ರಪದ ನಕ್ಷತ್ರ ಇರ್ಬೋದು ನೀವು. ಸೊ ಹಳೇದನ್ನ ಮರ್ತಿ ಮುಂದುವರಿಯೋದ್ರ ಕಡೆ ಗಮನನ ಕೊಡ್ಬೇಕು. ನಿಂತ ಜಾಗದಲ್ಲೇ ನಿಂತಿರ್ಬೇಡಿ, ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಸಾವಿನಿಂದ ಬದುಕಿನೆಡೆಗೆ ಅನ್ನುವಂಥದ್ದು ಇದೆ. ಸೊ ಎಂಡಿಂದ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಎನರ್ಜಿ ಇನ್ಬ್ಯಾಲೆನ್ಸ್ ಅಲ್ಲಿ ಇರೋದು ಬ್ಯಾಲೆನ್ಸ್ ಆಗಿ ಒಂದು ಸೆಂಟರ್ಡ್ ಎನರ್ಜಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ ನೀವು ಮಾಡ್ಬೇಕಾಗಿರೋದು ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಬೇಕಾಗಿರೋದು. ನಿಮ್ಮ ಯಶಸ್ಸನ್ನ ನೀವು ನಿಮ್ಮ ಯಶಸ್ಸಿಗೋಸ್ಕರ ಬಳಸ್ಕೊಳ್ಳುವಂಥದ್ದು. ನೀವೊಬ್ಬ ಯಶಸ್ವಿ ವ್ಯಕ್ತಿಯಾಗಿದ್ರೆ ಅಥವಾ ನೀವು ಚೆನ್ನಾಗಿ ಮಾರ್ಕೆಟ್ ಅಲ್ಲಿ ಹೆಸರು ಮಾಡಿದ್ರೆ, ಐ ಮೀನ್ ನಿಮ್ಮ ಹೆಸರನ್ನ ನೀವೇ ಬಳಸ್ಕೊಳ್ಳಿ. ನಿಮ್ಮ ಹೆಸರನ್ನ ಬೇರೆಯವ್ರು ಬೆಳೆಸ್ಕೊಂಡು ಉದ್ಧಾರ ಆಗ್ತಿದ್ದಾರೆ. ಸೊ ಸದ್ಯಕ್ಕೆ ನಿಮ್ಮ ಹೆಸರನ್ನ ನೀವೇ ಬಳಸ್ಕೊಂಡು ಬೆಳೀರಿ ಅನ್ನುವಂಥದ್ದು ಇದೆ. ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿದ್ರಷ್ಟೇ ಒಂದಷ್ಟು ಬದಲಾವಣೆನ ನೀವು ನೋಡ್ಲಿಕ್ಕೆ ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯದ ಪರಿಸ್ಥಿತಿನ ಮ್ಯಾನೇಜ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ವಿಲ್ ಎಂಡ್ ಅನ್ನುವಂಥದ್ದು ಇದೆ.
ಸದ್ಯಕ್ಕೆ 2 ರಾಷ್ಟ್ರಗಳ ಯುದ್ಧ ಬಹಳ ಘನಘೋರವಾಗಿ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಮಣಿಕರ್ಣಿಕಾ ಘಾಟ್ ಹತ್ರ ಯಾರೋ ಹೋಗೋರಿದ್ದೀರಾ, ಹೋಗ್ಬೇಡಿ, ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನು ಮೆಸೇಜ್ ಬರೋದ್ರಲ್ಲಿ ಕೂಡ ಇದೆ ಅನ್ನುವಂಥದ್ದು ಇದೆ. ಸೂರ್ಯನಾರಾಯಣನ ಆರಾಧನೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ 2540 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ವೆರಿ ಬ್ಯೂಟಿಫುಲ್ ಕಾರ್ಡ್, ಬಟ್ ಕಾರ್ಡ್ ಕ್ವಾಲಿಟಿ ಎಷ್ಟೊಂದು ಚೆನ್ನಾಗಿಲ್ಲ. ಓಕೆ. ಎರಡನೇದೂ 2 ಕಾರ್ಡ್ ಬಂದಿದೆ. ಸೊ ಪುಷ್ಯ ನಕ್ಷತ್ರ, ಹಸ್ತ ನಕ್ಷತ್ರ, ಪುಷ್ಯ ಮತ್ತೆ ಹಸ್ತ ನಕ್ಷತ್ರ ಇದೆ. ಸೊ ಇಲ್ಲಿ ಇಂದ್ರದೇವರೇ ಬಂದ್ಬಿಟ್ಟಿದ್ದಾರೆ. ಸೊ ಸಾಕಷ್ಟು ಯಶಸ್ಸು ಅನ್ನೋದು ಇದೆ. ಸಾಕಷ್ಟು ಭಾವನೆಗಳನ್ನ ಹಿಡಿತದಲ್ಲಿ ಇಟ್ಕೊಳ್ತಿದ್ದೀರಾ, ಆಗ್ತಾ ಇಲ್ಲ ನಿಮ್ ಕೈಲಿ. ಎಸ್ಪೆಷಲಿ ನಿಮ್ಮ ವೈಫಿನ ಎನರ್ಜಿ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರಬಹುದು. ನಿಮ್ಮ ಕುಲ ಕಸುಬಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಅಧಿಕಾರ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಸಮೃದ್ಧಿನ ನೋಡ್ತೀರಾ ನಿಮ್ಮ ಜೀವನದಲ್ಲಿ, ಸಾಕಷ್ಟು ಯಶಸ್ಸನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಗೋವುಗಳ ಸಮೃದ್ಧೀಕರಣ ಆಗುವಂತ ಸಂದರ್ಭ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಮರಕ್ಕೆ ಸಂಬಂಧಪಟ್ಟಂತ ಎನರ್ಜಿ ವೈಸ್ ಅಲ್ಲಿ ಏನು ಮರದ ಕೆಳಗೆ ದೈವ ಅಥವಾ ದೇವರು ಇರಬಹುದು ಅನ್ನುವಂಥದ್ದು ಇದೆ. ಸೊ ಅದರಿಂದ ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ತಟಸ್ಥ ಆದಾಗ ಗೋವುಗಳು ಮತ್ತೆ ನದಿಯ ಆರಂಭ ಮತ್ತೊಂದು ಉಗಮಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ, ಒಂದು ನ್ಯೂ ಬಿಗಿನಿಂಗ್ ಆಗತ್ತೆ ಅನ್ನುವಂಥದ್ದು ಇದೆ. ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ, ಹೋಗ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸತ್ಯಮೇವ ಜಯತೆ, ಸತ್ಯದ ದಾರಿಯಲ್ಲಿ ನಡೀರಿ, ಯಶಸ್ಸು ಇದೆ ಅನ್ನುವಂಥದ್ದು ಇದೆ. ಅಧಿಕಾರ ರಾಜಕೀಯವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಬರುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಹೆಚ್ಚಿನ ಒಂದು ಲಾಭನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿಶೇಷವಾದಂತಹ ಅಧಿಕಾರ ನಿಮ್ಮ ಜೀವನಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಗುಡಿ ಕಾರ್ಮಿಕರು ಅಂತ ಕರೀತಾರಲ್ಲ, ಅಥವಾ ಹೈನುಗಾರಿಕೆಯಲ್ಲಿ, ಅಥವಾ ಪಶು ಸಂಗೋಪನೆ, ಅಥವಾ ನೀವೇನಾದ್ರೂ ಫಾರ್ಮ್ ಇಟ್ಟಿದ್ರೆ, ಸೊ ಪ್ರಾಣಿಗೆ ಸಂಬಂಧಪಟ್ಟಂಗೆ ವ್ಯವಸಾಯದಲ್ಲಿ ಇರೋರಿಗೆ ತುಂಬಾ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಬರ್ತಾ ಬರ್ತಾ ಮುಂದಕ್ಕೆ ಮಣ್ಣಿನ ಪಾತ್ರೆಗಳು ಮತ್ತೆ ಪ್ರಚಲಿತಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಭಾವನೆಯನ್ನ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ನಿಮ್ಮ ಕೈಯಾರೆ ನಿಮ್ಮ ಈ ಯಶಸ್ಸನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. 8 ಮತ್ತೆ 13 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನೀವು ಖಂಡಿತವಾಗ್ಲೂ ಒಂದು ದೊಡ್ಡ ಸ್ಟಾರ್ ಆಗಿ ಬೆಳಿತೀರಾ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನೀವು ರಾಜಕೀಯದಲ್ಲಿ ಇದಿರೋ ಇಲ್ವೋ ಗೊತ್ತಿಲ್ಲ, ರಾಜಕೀಯದಲ್ಲಿ ಇದ್ರೂ ಸ್ಟಾರ್ ಆಗ್ತೀರಾ, ಇಲ್ಲ ಯಾವ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅದರಲ್ಲೂ ಕೂಡ ನೀವು ದೊಡ್ಡ ಮಟ್ಟದ ತಾರೆಯಾಗಿ ಬೆಳಗ್ತೀರಾ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. 3ನೇದು ಯಾರು ಆಯ್ಕೆ ಮಾಡಿದೀರಾ? 3 ಕಾರ್ಡ್ ಬಂದಿದೆ. ಪೂರ್ವಾಷಾಢ ನಕ್ಷತ್ರ ಇದೆ, ಉತ್ತರಾಷಾಢ ನಕ್ಷತ್ರ ಇದೆ, ಶ್ರವಣ ನಕ್ಷತ್ರ ಇದೆ. ಮತ್ತೆ ನಿಮ್ಮ ಲೈಫು 20, 21, 22. ನಿಮ್ಮ ಲೈಫು ಹೋಗ್ತಾ ಹೋಗ್ತಾ ಕೆಳಗೆ ಹೋಗ್ಬೇಕಾ ಅಥವಾ ಮೇಲಕ್ಕೆ ಬರ್ಬೇಕಾ, ಅಪ್ಡೇಟ್ ಆಗಬೇಕಾ ಅಥವಾ ನೀವು ಮತ್ತದೇ ಎನರ್ಜಿಗೆ ಹೋಗ್ಬೇಕಾ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಸರಿಯಾದ ಒಂದು ನಿರ್ಧಾರನ ತಗೊಳ್ಬೇಕು ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಗಂಗಾ ಮಾತೆ ಮತ್ತೆ ಯಮುನಾ ದೇವಿಯ ಒಂದಷ್ಟು ಎನರ್ಜಿ ಕಾಣಿಸ್ತಾ ಇದೆ. ಪೂರ್ವಾರ್ಜಿತ ಕರ್ಮ ಫಲಗಳು ನಿಮ್ಮನ್ನ ಬಾಯಿ ತೆರೆದು ತಿನ್ನೋದಕ್ಕೆ ಕಾಯ್ತಾ ಇದೆ. ಸೊ ಅದರಿಂದ ನಿಮ್ಮನ್ನ ನೀವು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬದಲಾವಣೆ, ಒಂದಷ್ಟು ರಕ್ಷಣೆ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ನೀರಿನ ವಿಚಾರದಲ್ಲಿ ಅಥವಾ ಸಮುದ್ರ ತೀರದಲ್ಲಿ, ಸಮುದ್ರದಲ್ಲಿ ಬಿಸ್ನೆಸ್ ಮಾಡೋರಿಗೆ ಭಯ ಇದ್ರೆ, ಭಯ ಬೇಡ, ಸಮಯ ಕಳೆದಂತೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೋತಿ ಮತ್ತು ಮೊಸಳೆಯ ಕತೆ ಯಾರಿಗಾದ್ರೂ ಗೊತ್ತಿದ್ರೆ ಆ ರೀತಿ ನಿಮ್ಮ ಜೀವನ ಇದೆ. ಸೊ ಅದನ್ನ ಒಂಚೂರು ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಖಂಡಿತವಾಗ್ಲೂ ಹೆಚ್ಚಿನ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಪರಿಶುದ್ಧವಾದಂಥ ರೀತಿಲಿ ರಕ್ಷಣೆಯನ್ನ ಹಾಕೊಂಡು ಮುಂದುವರಿಸಿ, ಸಹಾಯನ ಮಾಡಿ, ನಿಮ್ಮ ಸಹಾಯದ ಗುರುತು ಕಾಣಿಸೋದು ಬೇಡ ಯಾರಿಗೂ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಕೋತಿಗೆ ಮುಕ್ತಿನ ಕೊಡಿಸ್ಬೇಕು ನೀವು ಅನ್ನುವಂಥದ್ದು ಇದೆ. ಸೊ ಮುಕ್ತಿನ ಕೊಡಿಸಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಸದ್ಯಕ್ಕೆ ತನ್ನ ಶಕ್ತಿನ ಕಳೆದುಕೊಂಡಿರುವಂಥದ್ದು, ನನ್ಗೆ ಮುಕ್ತಿನ ಕೊಡ್ಸು ಅಂತ ಒಂದು ವಾನರ ಒಂದು ಮಂಗ ಕೋತಿ ನಿಮ್ಮ ಹತ್ರ ಬಂದು ಮುಕ್ತಿನ ಕೊಡ್ಸು ಅಂತ ಕೇಳ್ತಾ ಇದೆ. ಮತ್ತೊಂದು ಪಕ್ಷಿ ಬಂದು ಮುಕ್ತಿನ ಕೊಡ್ಸು ಅಂತ ಕೇಳ್ತಾ ಇದೆ. ಸೊ ಯಾಕೆ ಅನ್ನುವಂಥದ್ದು ಗೊತ್ತೇ ಇಲ್ಲ. ಸೊ ನಂಗೆ ಇದು ಪದೇ ಪದೇ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ಕಾರ್ಡ್ ಅಲ್ಲಿ ಬಂದಿರೋದು ಓಕೆ. ಸೊ ಯಾವುದೋ ಒಂದು ಮಂಗಾತ್ಮನಿಗೆ ಮುಕ್ತಿನ ಕೊಡ್ಸ್ಬೇಕಾಗಿದೆ, ಕೊಡ್ಸಿ ಅನ್ನುವಂಥದ್ದು ಇದೆ. ಸೊ ಸಕ್ಸಸ್ ಇದೆ ಅದನ್ನ ಮಾಡಿದ್ರೆ ಅನ್ನುವಂಥದ್ದು ಇದೆ. ಜೊತೆಗೆ ವಿರಾಟ್ ರೂಪಿ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಇಂಪಾರ್ಟೆಂಟ್ ಮೆಸೇಜ್ ಬರುವಂಥದ್ದು ಕೂಡ ಇದೆ. ವೆರಿ ಯೂನಿಕ್ ಸಮಥಿಂಗ್ ಏನೋ ಒಂದು ಆಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಪೂಜೆ ಇಂದ ಖಂಡಿತ ಒಳ್ಳೇದಾಗ್ತಿದೆ, ಮಾಡಿ ಅನ್ನುವಂಥದ್ದು ಇದೆ. ಏನು ಒಂದು ಕಾಂಬಿನೇಷನ್ ಅಲ್ಲಿ ಯಾರೋ ಪೂಜೆ ಮಾಡ್ತಿದ್ದಾರೆ, ಆ ಕಾಂಬಿನೇಷನ್ ಅವರಿಗೆ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ವಿರಾಟ್ ರೂಪದಲ್ಲಿ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ವಿಘ್ನಗಳನ್ನ ದೂರ ಮಾಡ್ಕೊಂಡ್ರೆ, ಗಣೇಶನ್ನ ಆರಾಧನೆ ಮಾಡಿದ್ರೆ, ಏನ್ ಅನ್ಕೊಂಡಿದಿರೋ, ಏನ್ ಆಗ್ಬೇಕು ಅನ್ಕೊಂಡಿದ್ಯೋ ಆ ಕೆಲಸ ಎಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಏನೋ ಸಮಥಿಂಗ್ ಹಿಡನ್ ಏನೋ ಇದೆ, ಸಮಥಿಂಗ್ ಹಿಡನ್ ಸೀಕ್ರೆಟ್ ಇದೆ. ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಅದೃಶ್ಯವಾದಂಥ ರೂಪ ಒಂದು ನಿಮ್ಗೆ ಕಾಣಿಸ್ಕೊಳ್ಳುತ್ತೆ, ಅದು ನಿಮ್ಗೆ ಮಾರ್ಗದರ್ಶನನ ಕೊಡುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಆಧ್ಯಾತ್ಮಿಕ ಮಾರ್ಗದಲ್ಲಿ ಏನೋ ಸಾಧನೆಗೆ ಕೂತಿರೋ ಅಂಥವರಿಗೆ ಈ ಮೆಸೇಜ್ ಇದೆ. ಸೊ ನಿಮ್ಗೆ ಸೀಕ್ರೆಟ್ ಆಗಿ ಮೆಸೇಜ್ ಪಾಸ್ ಆಗುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಅಂತ್ಯ ಬರುವಂತ ಸಂದರ್ಭ ಇದೆ. ಶ್ರವಣ ನಕ್ಷತ್ರ ಇದೆ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಕಾರ್ಡು. ಹಾಗಾಗಿ ನೋಡ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ಸೊ ನಿಮ್ಮ ಬುದ್ಧಿವಂತಿಕೆ ನಿಮ್ಗೆ ಅಂತ್ಯ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸಮಥಿಂಗ್ ಏನೋ ಮತ್ತೆ ಮಂಗನ ಆಶೀರ್ವಾದ, ಮತ್ತೆ ಆಂಜನೇಯನ ಆಶೀರ್ವಾದನ, ವಾಮನ ಅವತಾರಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನ ಹೆಚ್ಚು ಕಲಿಬೇಕಾದಂತ ಅಗತ್ಯ ಇದೆ, ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇದೆ. ವಿದ್ಯೆ ಕೊಟ್ಟೋರನ್ನ ತುಳಿಲಿಕ್ಕೆ ಹೋಗ್ಬಾರ್ದು, ಅದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿದ್ಯೆ ಕೊಟ್ಟೋರನ್ನ ತುಳಿಯಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ವಾಟ್ ನೆಕ್ಸ್ಟ್ ಅನ್ನೋರಿಗೆ ನೆಕ್ಸ್ಟ್ ಏನೋ ಗೊತ್ತಾಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ.
ಸಮಥಿಂಗ್ ಏನೋ ಒಂದು ಸಾಧಿಸೋದಕ್ಕೆ ಹೊಸ ವಿದ್ಯೆನ ಕಲಿಯಕ್ಕೆ ಹೋಗ್ತಾ ಇದ್ದೀರಾ. ಅದರಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು. ಸರಿಯಾದ ರೀತಿಯಲ್ಲಿ ಅದನ್ನ ಅನಲೈಸ್ ಮಾಡ್ಕೊಂಡು, ಯುಟಿಲೈಸ್ ಮಾಡ್ಕೊಂಡು, ಮತ್ತೆ ಅದರಿಂದ ನಿಮ್ಗೆ ಒಳ್ಳೇದಾಗತ್ತಾ ಇಲ್ವಾ, ಇನ್ ಫ್ಯೂಚರ್ ಅಲ್ಲಿ ಅದರಿಂದ ಉಪಯೋಗ ಇದೆಯಾ ಇಲ್ವಾ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ ಲೈಫ್ ಅಪ್ಡೇಟ್ ಮಾಡ್ಕೊಳ್ಬೇಕಾ ಬೇಡವಾ, ಇದು ನಿಮ್ಗೆ ಬಿಟ್ಟಂತ ವಿಚಾರ. ಹಾಗೆ ಇರ್ತಿರೋ ಅಥವಾ ಲೈಫಲ್ಲಿ ಒಂದು ಅಪ್ಡೇಟೆಡ್ ವರ್ಷನಿಗೆ ಬರ್ತಿರೋ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸೊ ಅಗೇನ್ 21, 2022 ನಂಬರ್ಸ್ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಈ ಕಾರ್ಡಲ್ಲಿ. ಐ ಹೋಪ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.